ಅಲ್ಲಿ ಮನೀಶ್ ಕೆಫೆ ಅಂತ ಒಂದು ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರಿದೆ. ಹೋಟ್ಲ್ ಕೆಲಸನೂ ಗೊತ್ತಿಲ್ಲ, ಅಂದ್ರೆ ಅಡುಗೆ ಮಾಡಕ್ ಬರ್ತಿತ್ತು, ಹೋಟ್ಲ್ ಕೆಲಸ ಗೊತ್ತಿಲ್ಲ. ಅಲ್ಲಿ ಹೋಗಿ ಹೋಟ್ಲ್ ಕೆಲಸಕ್ಕೆ ಸೇರಿಸಿದ. ಅಲ್ಲಿ ಇದು ಕಾಫಿ ಕೌಂಟ್ರು, ತಿಂಡಿ ಕೌಂಟ್ರು, ಹಿಂಗೆಲ್ಲ ಬೇರೆ ಬೇರೆ ಇದು ಇರುತ್ತೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಕ್ರಮೇಣ ಅಲ್ಲಿ ಸಪ್ಲೈಗೆ ಹಾಕಿದ್ರು. ಒಂದು 40 ರೂಪಾಯಿ ಸಂಬಳ ಕೊಡ್ತೀವಿ ಅಂದರು. ಆಮೇಲೆ ಸಪ್ಲೈಗೆ ಹಾಕಿದ್ರು. ಸಪ್ಲೈಯಲ್ಲಿ ಒಂದು 60 ರೂಪಾಯಿ ಸಂಬಳ ಮಾಡಿದ್ರು. ಮತ್ತೆ ಅಲ್ಲಿ ನಾನು ಒಬ್ಬನೇ ಕನ್ನಡದವನು. ಅಲ್ಲಿ ಬರೋ ಗಿರಾಕಿಗಳು ತಮಿಳವರು, ತೆಲುಗವರು, ಸಾಬ್ರು ಇಂಥವ್ರೆ. ಸರಿ, ನಾನು ಕನ್ನಡನೇ ಮಾತಾಡ್ತಾ ಇದ್ದೆ. ಅಲ್ಲಿ ಅಡುಗೆ ಮಾಡೋನು ಮಲಯಾಳಿ, ಬೇರೆಯವರೆಲ್ಲ ತಮಿಳವರು. ಅವರು ಯಾರೋ ಒಂದು ದಿವಸ ಈ ಓನರ್ ಇಲ್ಲ, ಓನರ್ಗೆ ಏನೋ ಹುಷಾರಿಲ್ಲ ಅಂತ ಬರಲಿಲ್ಲ. ಆ ದಿವಸ ಏನು ಮಾಡಿದ್ದಾರೆ, ಇವನು ಈ ಹಾಲು ಕೊಡ್ತಾರಲ್ಲ ಅವರೆಲ್ಲ ಎಣ್ಣೆ ಹೊಡ್ಕೊಂಡ್ಬಂದು ನನಗೆ ಹೊಡೆದ್ರು. ಓಹೋ, ಹೊಡೆದಾಗಿ ನಾನು ಕನ್ನಡದವನು, ನಾನು ಒಬ್ಬನೇ ಅಲ್ವಾ ಅಂತ ಹೊಡೆದ್ರು. ನಾವು ಯಾರೂ ಸಪೋರ್ಟ್ ಬರಲಿಲ್ಲ, ನಾನು ಒಬ್ಬನೇ ಸಹಿಸ್ಕೊಂಡು ಇದ್ದೆ. ಇಲ್ಲಿಂದ ಇನ್ನೇನು ಮಾಡೋದು, ಹೋಟ್ಲು ಬಿಟ್ಟರೆ ನಮಗೆ ರೂಮ್ ಇಲ್ಲ, ಯಾವುದಿಲ್ಲ. ಅಲ್ಲಿ ಶಿಲ್ಪಕಲಾ ಅಂತ ಹೋಟ್ಲು ಓಪನ್ ಆಗುತ್ತೆ ಬೋರಿಂಗ್ ಆಸ್ಪತ್ರೆ ಎದುರಿಗೆ ಅಂತೇಳಿ ಅಲ್ಲಿ ಹೋಗಿ ಕೇಳಿದ್ವಿ. ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡು ಅಲ್ಲಿ ಸಪ್ಲೈ ಮಾಡ್ತಾ ಇದ್ದೆ. ಹೀಗೆ ಸುಮಾರು ಸಮಯ ಆಯಿತು ಕೆಲಸ ಸೇರಿಕೊಂಡು. ಕೆಲಸ ಮಾಡ್ತಿದ್ದಾಗೇನೆ ಒಂದು ದಿವಸ ಏನು ಮಾಡಿದ್ದಾರೆ, ಒಬ್ಬನೇ ಈ ಭಾರತ್ ಟಾಕೀಸ್ ಹತ್ರ ಹಾಲು ಮಾರ್ತಾರೆ, ಅವರು ಒಬ್ಬನ ಕರ್ಕೊಂಡು ಬಂದು ಅವನು ಸೈಕಲ್ ಚೈನ್ ತಂದು ಒಂದು ಕ್ಲೀನರ್ ಹುಡುಗನ ಕೈಯಲ್ಲಿ ಟ್ರಂಕಲ್ಲಿ ಇಟ್ಟಿದ್ದ. ಒಂದು ಕುಂದಾಪುರ ಹುಡುಗ ಕೇಳ್ದ, ಅವನು ದಿನ ಬರ್ತಾನೆ, ಇಲ್ಲಿ ನಿಂತ್ಕೊಳ್ತಾನೆ, ಸೈಕಲ್ ಚೈನ್ ಎಲ್ಲ ತಂದು ಇಟ್ಟಿದ್ದಾನೆ, ಏನು ಉದ್ದೇಶಕ್ಕೆ ಅಂತ ಓನರ್ ಹತ್ರ ಕೇಳಿದ್ದಕ್ಕೆ ಅವರು ನಾಳೆಯಿಂದ ನೀನು ಕೆಲಸ ಮಾಡಬೇಡ ಅಂತ. ಏನು ಉತ್ತರ ಕೊಟ್ಟಿಲ್ಲ ಅವರು. ನಾಳೆಯಿಂದ ನೀನು ಕೆಲಸ ಮಾಡಬೇಡ ಅಂತ. ಅರ್ಧ ಜನ ಓನರ್ ಕಡೆಗೆ ಇದ್ದಾರೆ, ಅರ್ಧ ಜನ ಇವನ್ ಕಡೆಗೆ ಇದ್ದಾರೆ. ನಾವೆಲ್ಲ ಇವನ್ ಕಡೆಗೆ ಇದ್ವಿ. ಕೊನೆಗೆ ಅಲ್ಲಿ ಕೆಲಸ ಮಾಡಬೇಡ ಅಂದರೆ ನಾವೆಲ್ಲ ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ಟ್ರೈಕ್ ಮಾಡಿ ಹೊರಗಡೆ ಎಲ್ಲ ಸ್ಟ್ರೈಕ್ ಮಾಡಿದ್ದೀವಿ. ಸರಿ ಅಂತ ಸುಮ್ಮನೆ ಇದ್ರು. ರಾತ್ರಿ ಎಲ್ಲ ಒಳಗೆ ಕರೆದ್ಬಿಟ್ಟು ಎಲ್ಲರ ಹತ್ರ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರು. ಎಲ್ಲರ ಹತ್ರ ಸಿಗ್ನೇಚರ್ ಹಾಕಿ ಎಲ್ಲರನ್ನ ಹೊರಗೆ ಹಾಕಿ